ಸೇವಾ ತತ್ಪರತೆ ಅನ್ನುವಂತಹ ಸ್ವಾಮೀಜಿಗಳು ರಾಜಕೀಯ ಅಖಾಡದಲ್ಲಿದ್ದಾರೆ. ಯಾಕೆ ಈ ನಿರ್ಧಾರ? ಸೇವೆಯ ಕ್ಷೇತ್ರವನ್ನ ಇನ್ನೂ ಹೆಚ್ಚು ವಿಸ್ತಾರಗೊಳಿಸಿದ್ದೇನೆ ಅಂತಕ್ಕಂತಹ ತೃಪ್ತಿ ನನಗಾಗಿದೆ ಇವತ್ತಿನ ದಿವಸ. ಈಗ ನಾವು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮದೇ ಆದ ಬಹುದೊಡ್ಡ ಕೊಡುಗೆಯನ್ನ, ಸೇವೆಯನ್ನು ನಾವು ಮಾಡಿದ್ದೇವೆ. ಕೃಷಿ ರಂಗದಲ್ಲಿ ಕೆಲಸ ಮಾಡಿದ್ದೀವಿ, ತರುಣರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತ ಕೆಲಸ ಮಾಡಿದ್ದೀವಿ, ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವಂತ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂತ ಇದ್ದಂತ ಸಂದರ್ಭದಲ್ಲಿ ರಾಜಕೀಯ ರಂಗದಲ್ಲಿ ಇರಬೇಕಾಗಿರ್ತಕ್ಕಂಥವ್ರು ತಮ್ಮ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮ್ಮಂತ ಮಠಾಧಿಪತಿಗಳು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಬೇಡಿಕೆ ಸಮಾಜದಿಂದ ಬರ್ತಿರ್ಲಿಲ್ಲ ಅನ್ನುವಂಥ ಭಾವನೆ ನಮ್ಮದು. ಹಾಗಾದ್ರೆ ಇದು ನಿಮ್ಮ ನಿರ್ಧಾರವ, ನಿಮ್ಮ ಭಾಗದ ಜನರ ನಿರ್ಧಾರ? ನಿಮ್ಮ ನಾನು ಮೊದಲಿಂದಲೂ ಹೇಳ್ಕೊಂತ ಬಂದೆ, ನನ್ನ ಹೋರಾಟ ಯಾವುದು ಅಂತ ಹೇಳಿ. ನಾನು ಎಲ್ಲೂ ಚುನಾವಣೆಗೆ ನಿಲ್ತೇನೆ, ಒಂದು ಯಾವುದೋ ಪಕ್ಷ ಸೇರ್ತೇನೆ, ಈ ಯಾವ ವಿಚಾರಗಳನ್ನು ಕೂಡ ನಾನು ಹೇಳಲಿಲ್ಲ. ಜನರಿಗೆ ಬೇಡವಾಗಿರುವಂತಹ ವ್ಯಕ್ತಿಗಳು ಅನ್ನೋದ್ರ ಬದಲಿಗೆ ಅವರ ವ್ಯಕ್ತಿತ್ವ ಅದು ಬೇಡ ಅನ್ನುವಂತ ಮಾತನ್ನ ನಾವು ಬಹಳ ದಿವಸದಿಂದ ಹೇಳ್ಕೊತ ಬಂದಿದ್ವಿ. ಅದು ಅನಿವಾರ್ಯ ಬೇಕೇ ಅನ್ನುವಂತಹ ನಿರ್ಧಾರ ಆ ಪಕ್ಷದ್ದಾದಾಗ ಬಹುಸಂಖ್ಯಾತರು ನಮ್ಮ ಮುಂದೆ ಬಂದು ಈಗ ಅವರನ್ನ ಬೇರೆ ಪಕ್ಷದವರು ವಿರೋಧ ಮಾಡೋದು ಬೇರೆ, ಸ್ವಪಕ್ಷೀಯರು ಕೂಡ ಬಹುಸಂಖ್ಯಾತರು ಬಂದು ತಮ್ಮ ನೂರಾರ್ಥದ ಅಳಲನ್ನ ತೋಡ್ಕೊಂಡಾಗ ನಾವು ಅವ್ರಿಗೆ ಒಂದಿಷ್ಟು ಚೈತನ್ಯವನ್ನು ತುಂಬಲಿಕ್ಕಾಗಿ ನೀವು ದುರ್ಬಲರಾಗಬೇಡ್ರಿ, ಮಾನಸಿಕವಾಗಿ ಅಸ್ವಸ್ಥರಾಗಬೇಡ್ರಿ, ರಾಜಕೀಯವಾಗಿ ಅಸ್ಥಿರತೆಯನ್ನ ತಂದ್ಕೋಬೇಡ್ರಿ, ಮಾನಸಿಕವಾಗಿ ಹೀಗಿರ್ರಿ, ನಮ್ಮ ಮಠಾಧಿಪತಿಗಳಾಗಿ ನಾವ್ ಏನ್ ಹೇಳ್ಬೇಕಾಗಿದೆ ಅದನ್ನೆಲ್ಲ ಹೇಳ್ತಾ ಬಂದಿವಿ ನಾವು. ಬಟ್ ಅದು ಯಾವುದೂ ಸಾಧ್ಯ ಇಲ್ಲ ಅವರ ಆಡಳಿತದ ಮುಂದೆ. ನಾವು ಏನೇ ಮಾತಾಡೋ ಪರಿಸ್ಥಿತಿ ಒಳಗಿಲ್ಲ, ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳನ್ನು ಮಾಡುವ ಪರಿಸ್ಥಿತಿ ಒಳಗಿಲ್ಲ, ಯಾವುದೇ ಸಮಾಜದ ವ್ಯಕ್ತಿಗೆ ಇಲ್ಲಿ ಉಸಿರಾಡಿಸುವಂತಹ ಪರಿಸ್ಥಿತಿನೇ ಇಲ್ಲ. ವ್ಯಾಪಾರಿಗಳಿಗೆ ಭಯ ಇದೆ, ನೌಕರದಾರರಿಗೆ ಭಯ ಇದೆ, ಮಠಾಧಿಪತಿಗಳಿಗೆ ಭಯ ಇದೆ, ಅಲ್ಲಿರುವ ಸಾಹಿತಿಗಳಿಗೆ ಭಯ ಇದೆ, ಅಲ್ಲಿರುವ ಬಹುಸಂಖ್ಯಾತ ವರದಿಗಾರರಿಗೂ ಕೂಡ ಭಯ ಇದೆ, ಸನ್ಮಾನ್ಯ ಕೇಂದ್ರ ಸಚಿವರಿಂದ. ಅಂದ್ರೆ ಒಂದು ವಾತಾವರಣ ಏನು ಸೃಷ್ಟಿ ಮಾಡಿಬಿಟ್ರು ಅವರು ಅಂದ್ರೆ, ನನ್ನನ್ನ ವಿರುದ್ಧ ಹಾಕಿಕೊಂಡವರು ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಒಂದು ಉತ್ತಮ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ನನ್ನ ಎದುರಿಗೆ ದಾಸ್ಯತ್ವದಿಂದ ಬದುಕ್ತಾರೆ ಅವರಿಗೆ ಮಾತ್ರ ಇಲ್ಲಿ ಅವಕಾಶ ಅನ್ನುವಂತ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿದ್ರು. ಈಗ ನಾನು ಇವತ್ತು ವಿರೋಧ ಮಾಡಕತ್ತಿಲ್ಲ, ಅವರನ್ನ 5 ವರ್ಷದ ಹಿಂದನೂ ವಿರೋಧಿಸಿದ್ದೇನೆ, 10 ವರ್ಷದ ಹಿಂದನೂ ವಿರೋಧಿಸಿದ್ದೇನೆ. 10 ವರ್ಷಗಳ ಹಿಂದೆ ಅವರ ಅಭಿಮಾನಿಗಳಿಗೆ ಹೇಳ್ತಾ ಬಂದಿದ್ದೇನೆ. 5 ವರ್ಷಗಳ ಹಿಂದೆ ಚುನಾವಣೆ ಬಂದಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಫೋನ್ ಮಾಡಿದ್ರು. ನಾವು ಅವ್ರಿಗೊಂದು ಮಾತಂದ್ವಿ, ಚುನಾವಣೆಗೆ ಬಳಸಿಕೊಳ್ಳುವ ವಸ್ತು ಮಾಡಿದ್ರೆ ನಮ್ಮನ್ನ ಅಂತ ಕೇಳಿದ್ವಿ ನಾವು. ನೇರ ಇದು ಹೃದಯ ಸಾಕ್ಷಿ, ಭಗವಂತನ ಸಾಕ್ಷಿ. ಅವ್ರು ಏನ್ ಹೇಳಿದ್ರು ಅವಾಗಂದ್ರೆ, ಸ್ವಾಮೀಜಿ ನೀವು ಹೇಳ್ತಾ ಇರೋದು ಸತ್ಯ, ನಿಮ್ಮಷ್ಟು ನೇರವಾಗಿ ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಸ್ವಾಮಿಗಳು ಈ ರೀತಿ ಸತ್ಯ ಮಾತಾಡಿದ್ರೆ ನಮ್ಮಂತವ್ರು ಹಿಂಗ ಆಗ್ತಿರ್ಲಿಲ್ಲ. ಇದು ಒಂದು ಸಾರಿ ನನ್ನನ್ನ ಕ್ಷಮಾ ಮಾಡ್ರಿ, ನಂಗೆ ಆಶೀರ್ವಾದ ಮಾಡ್ರಿ ಅನ್ನುವಂತಹ ಮಾತುಗಳನ್ನ ಅವ್ರು ಆಡಿದ್ರು. ನಾವಿದ್ವಿ. ಮುಂದೆ ಆರಿಸಿ ಬಂದ ಮೇಲೆ ನಾವು ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ವಿ. ಅವರು ನಮ್ಮ ಗೌರವ ಸಮರ್ಪಣೆ ಮಾಡಿದ್ರು. ಅಶೋಕ್ ಪಾಟೀಲ್, ರವಿ ಪಾಟೀಲ್ ಅಂತ ಇಬ್ಬರು ಸಹೋದರಿದ್ದಾರೆ. ಅವ್ರ ಮನೆ ಒಳಗ ಅವ್ರು ನಮ್ ಭೇಟಿಗೆ ಬಂದ್ರು. ಅವ್ರಿಗೆ ನಾವು ಸನ್ಮಾನ ಮಾಡಿದ್ವಿ, ನಮ್ಗೆ ಅವ್ರು ಸನ್ಮಾನ ಮಾಡಿದ್ರು. ಕೇಂದ್ರ ಸಚಿವರಾಗ್ರಿ, ಈ ನಾಡಿನ ಸಮಸ್ಯೆಗಳನ್ನು ದೂರ ಮಾಡ್ರಿ, ನಿಮ್ಗೆ ಒಳ್ಳೇದಾಗ್ಲಿ, ದಿಲ್ಲಿಯಿಂದ ಹಂಗ ಬರಬೇಡ್ರಿ, ಕೇಂದ್ರ ಸಚಿವರಾಗಿ ಬರ್ರಿ ಅಂತ ಹಾರೈಸಿದವ್ ನಾನು. ದಿಲ್ಲಿಗೆ ಹೋದ್ಮೇಲೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ, ಮರೆತು ಬಿಟ್ರು. 2 ವರ್ಷದ ನಂತರದಲ್ಲಿ ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಆಡಿದ ಮಾತು ನನ್ನ ಬಲವಾದ ನೋವಿಗೆ ಕಾರಣ ಆಗಿದೆ. ಯಾವುದು ಅಂತಂದ್ರೆ, ನಿಮ್ಗೆ ಯಾರು ಲಿಂಗಾಯತ ನಾಯಕರಿಲ್ವಾ, ನಮಗ್ ಫೋನ್ ಮಾಡಿರಿ ಅಂತಂದ್ರೆ. ಯಾರನ್ನ 15 ವರ್ಷ ನಾವು ಹಾರೈಸಿದ್ವಿ, ಬೆಂಬಲಿಸಿದ್ವೋ ಅವ್ರಿಗೆ ಒಂದು ಕೆಲಸಕ್ಕೆ ಕೇಳಿದಂತ ಸಂದರ್ಭದಲ್ಲಿ ನಿಮಗೆ ಲಿಂಗಾಯತ ನಾಯಕರು ಇಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ತಲೆಯೊಳಗೆ ಬಂದಿದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.